ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ರಾಷ್ಟ್ರೋತ್ಥಾನ ಪರಿವಾರ ನೋಡಲು ಹೊರಟಿರುವುದು ಧಾರವಾಡದಲ್ಲಿರುವ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ. ಈ ವಿಶ್ವವಿದ್ಯಾಲಯವು ವಿಜ್ಞಾನ ಮತ್ತು ವಿಧಿ ಸಂಶೋಧನಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತದೆ. ಹಾಗೆಯೇ ಪ್ರಯಾಣಿಸುತ್ತಾ ನಮಗೆ ವಿಶ್ವವಿದ್ಯಾಲಯಕ್ಕೆ ತಲುಪಿದೆವು. ತದನಂತರ ಅಲ್ಲಿರುವ ಪದವೀಧರರು ನಮಗೆ ಇಲ್ಲಿಯ ಬಗ್ಗೆ ಕಿರು ಮಾಹಿತಿ ಹಾಗೂ ಸಲಹೆ ಸೂಚನೆಗಳನ್ನು ನೀಡಿ ಒಳಕಳುಹಿಸಿದರು. ಈಗ ನಾವು ನೋಡುತ್ತಿರುವುದು ವಾಲ್ಮಿ ಕಟ್ಟಡ. ಹಾಗೆಯೇ ಮುಂದಕ್ಕೆ ಸಾಗಿ ಹೋದಾಗ ನಮಗೆ ಕಂಡು ಬಂದಿದ್ದೆ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ. ನಮಗೆ ಇಲ್ಲಿರುವ ಉಪನ್ಯಾಸಕರು ನಮ್ಮನ್ನು ಬರಮಾಡಿಕೊಂಡು ನಮಗೆ ಒಳಗೆ ಹೋಗಲು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶಿಸಿದರು. ಇಲ್ಲಿಯ ಪದವೀಧರರು ವಾಹನದ ಅಪಘಾತದ ಬಗ್ಗೆ ಸನ್ನಿವೇಶವನ್ನು ತಿಳಿಸುತ್ತಾ ಅದರ ಸಂಶೋಧನೆಯನ್ನು ಮಾಡುವುದರ ಬಗ್ಗೆ ಹೇಳಿದರು. ಇಲ್ಲಿ ನೋಡುತ್ತಿರುವುದು ಒಂದು ಕೊಲೆಯ ಘಟನೆಯ ಬಗ್ಗೆ. ಇಲ್ಲಿ ಈ ಕೊಲೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದು ನಮಗೆ ಅರ್ಥೈಸಿದರು. ಈ ದೃಶ್ಯ ಒಂದು ಹೆಣದ ಬಗ್ಗೆ. ಈ ಕೊಲೆಯು ಎಷ್ಟು ದಿನ ಹಿಂದಿನದ್ದು ಎಂದು ಹೇಳಲು ಹೆಣದ ಮೇಲೆ ಬೆಳೆಯುವ ಹುಳಗಳ ಸಮಯದ ಅವಧಿಯಿಂದ ನಾವು ತಿಳಿದುಕೊಳ್ಳಬಹುದು. ಇದೀಗ ನಾವು ನೋಡುತ್ತಿರುವುದು ಕೆಲವು ಸಂಶೋಧನೆಗೆ ಉಪಯೋಗಿಸುವ ಉಪಕರಣಗಳು. ಇಲ್ಲಿ ನಾವು ಜೈವಿಕ ಪದಾರ್ಥಗಳನ್ನು ಸಂಶೋಧಿಸಲು ಉಪಯೋಗಿಸುವ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ. ಇದು ನಮಗೆ ಸಸ್ಯಗಳಲ್ಲಿ ಸಿಗುವ ಮಾದಕ ವಸ್ತುಗಳ ಬಗ್ಗೆ ಹಾಗೂ ಇದರಿಂದಾಗುವ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು. ಕೊಲೆಯ ಸಂಶೋಧನೆಗೆ ಒಳಪಡುವ ಹುಳದ ಜೀವನ ಚಿತ್ರವನ್ನು ತಿಳಿದುಕೊಂಡೆವು. ಅದರಂತೆಯೇ ಸಂಶೋಧನೆಗೆ ಉಪಯೋಗಿಸುವ ಹಲವು ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಕೊಲೆಗೆ ಸಂಬಂಧಿಸಿದ ಕೇಸ್ ಬಗ್ಗೆ ತನಿಖೆ ನಡೆಸಿ ಅದನ್ನು ನ್ಯಾಯಾಲಯಕ್ಕೆ ತಿಳಿಸುವುದನ್ನು ಹಾಗೂ ಅಲ್ಲಿಯ ವಾದ ವಿವಾದಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಕೊಲೆಗೆ ಸಂಬಂಧಿಸಿದ ಆರೋಪಿಗಳಿಗೆ ಕೊಡುವ ಶಿಕ್ಷೆ ಮತ್ತು ಅದಕ್ಕೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ನಾವು ತಿಳಿಯುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೆಳೆಯರು ಕೂಡ ಭಾಗವಹಿಸಿ ಅನುಭವಿತರಾದರು. ಇದು ಸೈಬರ್ ಕ್ರೈಮ್ಗೆ ಸಂಬಂಧಿಸಿದ ವಿಷಯವಾಗಿದ್ದು, ಇಲ್ಲಿ ನಮ್ಮ ಸೈಬರ್ ಕ್ರೈಮ್ ಕಳ್ಳರನ್ನು ಗುರುತಿಸಲು ಉಪಯೋಗಿಸುವ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸಿಕೊಂಡೆವು. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಾವು ಹೊರಟಿದ್ದು ವಾಲ್ಮಿ ಕಟ್ಟಡದ ಒಳಗೆ. ಅಲ್ಲಿ ನಮಗೆ ಕ್ರೈಮ್ ಕೇಸ್ ಬಗ್ಗೆ ಜಾಗೃತಿ ಮೂಡಿಸಲು ಪುಟ್ಟದಾದ ಒಂದು ಪಪೆಟ್ ಶೋವನ್ನು ಆಯೋಜಿಸಿದ್ದರು. ಇವುಗಳನ್ನೆಲ್ಲ ನೋಡಿ ನಾವು ಅದರ ಅಂಶಗಳಿಂದ ಜಾಗೃತರಾಗಿ ಈ ಒಂದು ಕಿರು ಪ್ರವಾಸವನ್ನು ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು.